ಇರುತ್ತೆ. ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಎಲೆಕ್ಟ್ರಿಕಲ್ ಎಲ್ಲ CD100 ಎಲ್ಲ ಮ್ಯಾಚ್ ಆಗ್ಬಿಡುತ್ತೆ. ಬಾಡಿ ಪ್ಯಾನೆಲ್ಸ್, ಶಾಕ್ ಅಬ್ಸರ್ವ್ಸ್, ಸೈಲೆನ್ಸರ್ ಅದೆಲ್ಲ ಸಿಗೋದು ಕಷ್ಟ ಇದೆ. ಆಮೇಲೆ ಸೀಟುನು ಸಿಕ್ಕಿಲ್ಲ, ಮುಂಬೈಯಿಂದ ಆರ್ಡರ್ ಮಾಡಿ ತರಿಸಿದ್ವಿ. ಬುಲೆಟ್ ಲೆಜೆಂಡ್ ಬೈಕ್ ಅವರು, ಅದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ದುಡ್ಡಿರ್ಬೇಕು. ಬುಲೆಟ್ ಅಷ್ಟು ಸೀರಿಯಸ್ ಆಗಿ ಬುಲೆಟ್ ಮಾತ್ರ ತಗೊಂಡ್ರೆ ಜೀವನದಲ್ಲಿ ತಿಂದು ತಿಂದು ಕುಗ್ಗ್ ಹೋಗಿರೋ ಒಬ್ಬ ಬುಲೆಟ್ಗೆ ನಾನು ಕೊಟ್ಟಿರೋ ದುಡ್ಡಿಗಿಂತ ಸರ್ವಿಸ್ಗೆ ಖರ್ಚು ಮಾಡಿರೋದೇ ಜಾಸ್ತಿ. ನಾನು ಒಂದು ಪ್ರಾಬ್ಲಮ್ ಜೊತೆ ಹೋದ್ರೆ ಅವರು ಇನ್ನೊಂದು ಪ್ರಾಬ್ಲಮ್ ಗಿಫ್ಟ್ ಆಗಿ ಕೊಡ್ತಾರೆ. ನಾನೇ ಆ ನೋವನ್ನ ವಿಷಕಂಠನಾಗಿ ನುಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಮೇಂಟೆನೆನ್ಸ್ ಇಲ್ಲ ಗುರು ಈ ಗಾಡಿನಲ್ಲಿ. ವರ್ಷಕ್ಕೆ ಹಬ್ಬ ಅಂದ್ರೆ 500ರಿಂದ 1000 ರೂಪಾಯಿ ಖರ್ಚಾಗ್ಬೋದು. ಸುಮಾರು ಜನ ಇವಾಗ್ಲೂ ಕೂಡ ಎಸ್ಪೆಷಲಿ ಈ ಜನರೇಷನ್ ಅಲ್ಲಿ 100cc ಗಾಡಿಗಳು ಅಂದ್ರೆ ಏನೋ ಒಂಥರ ನೋಡ್ತಾರೆ ಗುರು. ನೀವು KTM ಆದ್ರೂ ಇಟ್ಟಿರಿ, ರಾಯಲ್ ಎನ್ಫೀಲ್ಡ್ ಆದ್ರೂ ಇಟ್ಟಿರಿ, ಸೂಪರ್ ಬೈಕ್ ಗಳನ್ನಾದ್ರೂ ಇಟ್ಟಿರಿ, ಈ ತರ 100cc ಗಾಡಿಗಳು ಈ ತರ ಜನರ ಕೈಗೆ ಇಟ್ಕೋ ಗಾಡಿಗಳು ಬಂದಿದ್ರಿಂದಾನೆ ನಮ್ಮ ದೇಶದಲ್ಲಿ ಮೋಟರ್ ಸೈಕ್ಲಿಂಗ್ ಅನ್ನೋದು ಬೂಮ್ ಆಗಿದ್ದು. ಹೊಸ ಗಾಡಿಗಳಿಗೆ ನೀವು ಮರ್ಯಾದೆ ಕೊಡ್ತೀರಾ ಇಲ್ವಾ ನಾನ್ ಕೇಳೋದಿಲ್ಲ, ಎಷ್ಟಾದ್ರೂ ಹೊಡೆದಾಡ್ಕೊಂಡು ಸಾಯಿರಿ. ಆದ್ರೆ ಈ ತರ ಗಾಡಿಗಳನ್ನ ನೋಡಿದಾಗ ಅದೊಂದು